ಏನ್ರಿ ಇನ್ಸ್ಟಾಗ್ರಾಮ್ ಪರಿಸ್ಥಿತಿ ಭಾಳ ಕೆಟ್ಟಾಗ್ಬಿಟ್ಟೈತಿ ಪರಿಸ್ಥಿತಿ. ಅವ್ನು ಹೋಯ್ತು ದಿನಕ್ಕೆ 300 ರೀಲ್ಸ್ ಕಳ್ಸೋದಂದ್ರ ಏನು ಐತೆ ಇಲ್ಲ ಅವ್ನು ಹೋಯ್ತು. ಮೊದಲು ಏನರ ಒಂದು 2-3 ರೀಲ್ಸ್ ಕಳಿಸಿದ್ರು ಫೋನ್ ಹಚ್ಚಿ ಹೇಳ್ತಿದ್ವಿ, ನೋಡಿಲ್ಲ ಅಂದ್ರೆ ಫೋನ್ ಹಚ್ಚಿ ಹೇಳ್ತಿದ್ರು. ಅವನು ಮನುಷ್ಯತ್ವ ಒಂದು ಪ್ರೀತಿ ವಾಸ್ತವಲ್ಲಿ ಅವು ಏನೇನಂತೆ ಅವೆಲ್ಲ ಇದ್ದು. ಈಗ ಸತ್ತು ಬಿಟ್ಟ ಅವು ಬಾಜು ಕೂತ್ರು ತೋರ್ಸಂಗಿಲ್ಲ, ರೀಲ್ಸೇ ಕಳ್ಸೋದು ಅಂತ. ಅವಾಗ ಕಳ್ಸಿದ್ ನಾವು ಹುಚ್ಚುಳಿ ಮಕ್ಕಳು ನೋಡಂಗಿಲ್ಲ, ನಾವು ಕಳ್ಸಿದ ಆ ಹುಚ್ಚುಳಿ ಮಗ ನೋಡಂಗಿಲ್ಲ. ನಾವು ರೀಲ್ಸ್ ನೋಡಾಕಂತ ಇನ್ಸ್ಟಾಗ್ರಾಮ್ ಓಪನ್ ಮಾಡೋದು ಹೋಯ್ತದ ಕಾಲ. ಈಗ ನಾವು ಅದು ರೀಲ್ಸ ನೋಡಂಗಿಲ್ಲ. ನಾವು ಒಂದು ಸೆಕೆಂಡ್ದಾಗ ಪೂರಾ ನಮ್ಮ ತಲೆನ ಪೂರಾ ಜನರೇಟ್ ಮಾಡ್ಕೊಂಡ್ಬಿಟ್ಟಿರ್ತೈತಿ. ಇದು ಇಂಥದೈತಿ, ಈ ಮನುಷ್ಯ ಕಳ್ಸಬೇಕು. ಆಟೋಮೆಟಿಕ್ ಆಪರೇಟ್ ಅಲ್ಲತ್ತವ ಬಟ್ಗಳು ಪೂರಾ ಆಟೋಮೆಟಿಕ್ ಆಗಿಬಿಟ್ಟದ ಮನುಷ್ಯ. ನಾವು ನೋಡೋದೇ ಬಿಟ್ಬಿಟ್ಟಿವಿ, ರೀಲ್ಸ್ ನೋಡೋದು ಬಿಟ್ಬಿಟ್ಟಿವಿ. ನಾವು ಟಾಕಾದ ಕಳ್ಸೇ ಬಿಡೋದು. ಅವ ನೋಡ್ತಾನ, ಆ ಹುಚ್ಚುಳಿಮ ನೋಡಂಗಿಲ್ಲ. ಯಾಕಂದ್ರ ನಾವು ಕಳ್ಸಿದ್ದೆ ಅವ ರಿಪೀಟ್ ನಮಗ 20 ಸತಿ ಕಳ್ಸಿರ್ತಾನ. ಅವಾಗ ಕಳ್ಸಿದ್ದ ನಾವು ಕಳ್ಸೋದು ನಾವು ಒಯ್ದು ಪೂರಾ ಕೆಟ್ಟ ಬಿಟ್ಟೈತಿ ಕಾಲ ಅನ್ನೋದು. ಇಲ್ಲ ಈಗ ಸತ್ತು ಬಿಟ್ಟೈತಿ. ನಾವು ನೋಡೋದು ಟೈಮ್ ಇಲ್ರಿ, ಪೇಷನ್ಸ್ ಇಲ್ಲ ಮನುಷ್ಯಾಗ. 1 ಸೆಕೆಂಡ್ದಾಗ ಡಿಸೈಡ್ ಮಾಡ್ಬಿಡ್ತಾನ ಇದು ಇಂಥದ ಇದು ಪಿಕ್ಚರ್ ಅಂತೇಳಿ. ಮುಂದೆ ಏನಾಕತಿ ಎಲ್ಲ ಹೇಳ್ಬಿಡ್ತಾನ ಮನುಷ್ಯ. ಎಟ್ಟು ಕಳ್ಸೋದು ಏನು ಸುದ್ದಿ ಭಾಳ ಕೆಟ್ಟ ಆಗಿರುತ್ತೆ ನೋಡ್ರಿ ಪರಿಸ್ಥಿತಿ. ದಿನಕ್ಕೆ 300-400 ರೀಲ್ಸ್ ಬರ್ಲಾತ ಮೊಬೈಲ್ದಾಗ ಹೊಯ್ಕೊಳಕತ್ತಾನ. ಇಲ್ಲಿ ಇನ್ಸ್ಟಾಗ್ರಾಮ್ ಮಾಲಕ ನೀವು ಅವ್ನು ಹುಚ್ಚುಳಿ ಮಕ್ಕಳೇ ಮೊದಲು ವಿಡಿಯೋ ನೋಡ್ರಿ ಏನು ಎತ್ತ ನೋಡಿ ಕಳ್ಸೋದು ಬರ್ರಿ.